ಇದು ಶೋಯಿಂಗ್ ಆಚಾರ್ಯ ಅವ್ರ ಗುರು ಎಂಗೇಜ್ ಇನ್ ಟೀಚಿಂಗ್ ಅಂತೆ. ಸನ್ ಟೆಂಪಲ್ ಯಾಕೆ ಫೇಮಸ್ ಹೇಳಿದ್ರೆ ಇಲ್ಲಿ ಒಂದು ಸನ್ ಡಯಲ್ ಅಂತ ಇದೆ, ಅಂದ್ರೆ ಮುಂದೆ ಎರಡು ಇದರ ನಡುವೆ 30 ಬೀಡ್ಸ್ ಇದೆ. ಸಣ್ಣ ಬ್ಯೂಟಿಫುಲ್ ಒಡಿಯಾ ಆರ್ಕಿಟೆಕ್ಚರ್ ಆಗಿರುವಂತಹ ನಮ್ದು ಸೂರ್ಯನ ಮಂದಿರ ಅಂತಲೇ ಕರೀಲಿಕ್ಕೆ ಆಗುವಂತಹ ಸನ್ ಟೆಂಪಲ್ ಅನ್ನ ನೋಡಿ ಇಲ್ಲಿ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾವು ನಮ್ಮ IBVC ಡೈರೀಸ್ ಚಾನೆಲ್ನಲ್ಲಿ ಒಂದು ಅತ್ಯದ್ಭುತ ಸ್ಥಳಕ್ಕೆ ಬಂದಿದ್ದೇವೆ. ಆ ಸ್ಥಳಕ್ಕೆ ಹೋಗುವ ಮುನ್ನ ನಾವು ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೇವೆ. ಆ ಬ್ರೇಕ್ಫಾಸ್ಟ್ ವಿಡಿಯೋ ಮತ್ತು ಇಲ್ಲಿನ ಫುಡ್ಡಿನ ಬಗ್ಗೆ ಕಂಪ್ಲೀಟ್ ವಿಡಿಯೋ ಒಂದು ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತಾ ಇದೆ. ಅದನ್ನು ನೋಡುವುದನ್ನು ಮಾತ್ರ ದಯವಿಟ್ಟು ಮರೆಯಬೇಡಿ. ಈಗ ನಾನು ಬಂದ ಸ್ಥಳ ಯಾವುದು ಅಂದರೆ ಅದುವೇ ಶಿಲ್ಪಕಲೆ ಮತ್ತು ಇತಿಹಾಸದ ವೈಭವ ಪೂರ್ವ ನಿಲಯವಾದ ಕೊನಾರ್ಕ್. ಓಕೆ, ನೋಡಿ ಇಲ್ಲಿ ಸನ್ ಟೆಂಪಲ್ಗೆ ನಾವು 2 ಟಿಕೆಟ್ಸ್ ತಗೊಂಡಿದ್ದೇವೆ. 1 ಟಿಕೆಟ್ ಪ್ರೈಸ್ ಖಾಲಿ 40 ರೂಪೀಸ್. ಇಲ್ಲಿ ಮಾತಾಡೋದು ಕೇಳೋದಿಲ್ಲ ಅಂತ ಸ್ವಲ್ಪ ಜೋರಾಗಿ ಹೇಳ್ತೇನೆ, ಅಲ್ಲಿ ಬರೀತೇನೆ ಕೂಡ ಕ್ಯಾಪ್ಷನಲ್ಲಿ. 40 ರೂಪೀಸ್ ಟಿಕೆಟ್ ಇದು. ನೋಡಿ ಇಲ್ಲಿ ಹೋಗುವ, ನಾವು ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡುವ. ಆಲ್ರೆಡಿ ತುಂಬ ಬಿಸಿಲು ಬರ್ತಾ ಉಂಟು ಮೇಲೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಟೆಂಪಲ್ ಅಂತ. ಹತ್ರ ಬನ್ನಿ, ನಾನು ಮಾತಾಡೋದು ಕೇಳ್ತದೆ ಇಲ್ವಾ ಗೊತ್ತಿಲ್ಲ. ಇದು ಸನ್ ಟೆಂಪಲ್ ಯಾಕೆ ಫೇಮಸ್ ಹೇಳಿದ್ರೆ ಇಲ್ಲಿ ಒಂದು ಸನ್ ಡಯಲ್ ಅಂತ ಇದೆ, ಅಂದ್ರೆ ಮುಂಚೆದು ಕಾಲದಲ್ಲಿ ಒಂದು ಪಾರ್ಟಿಗೆ ಅಲ್ಲಿ ಸೂರ್ಯನ ಬೆಳಕು ಬೀಳುವಾಗ ಟೈಮ್ ಹೇಳ್ತಾ ಇದ್ರಂತೆ. ಸೊ ಆ ಟೈಮ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೂಡ ಇಲ್ಲಿ ಈಸಿಯಾಗಿ ಯೂಸ್ ಮಾಡ್ತಿದ್ರು ಮುಂಚೆದು ಕಾಲದವರು. ನೋಡಿ ಇದರಲ್ಲಿ ಇದೆ ಇಲ್ಲಿ ಟೂರಿಸ್ಟ್ ಗೈಡ್. ಸನ್ ಟೆಂಪಲ್ ಕೊನಾರ್ಕ್. ನೋಡಿ ಇದರಲ್ಲಿ ಹೇಳಿದಾಗೆ ಅವರು 7 ಕುದುರೆಗಳಿರುವಂತಹ 12 ಪೇರ್ಸ್ ಆಫ್ ಕಾರ್ವ್ಡ್ ವೀಲ್ಸ್ ಅಂದ್ರೆ ಚಕ್ರಗಳಿದೆ ಅಂತೆ. ಅದರಲ್ಲಿ ಅವರು ಮೆಜರ್ ಮಾಡ್ತಾರೆ. ಅಂದ್ರೆ 12 ಗೊತ್ತಲ್ಲ ನಿಮಗೆ, ಕ್ಲಾಕ್ ಇದು ಮೆಜರ್ಮೆಂಟ್ ಇದು ರೀತಿಯಲ್ಲಿ ಇವರು ಮಾಡಿದ್ದಾರೆ. ಮತ್ತೆ ಇದು ನೋಡಿ, ಇದು ಫುಲ್ ಕರೆಕ್ಟ್ ಆಗಿ ಹೇಳೋದಾದ್ರೆ 1st ಸೆಂಚುರಿ AD ಯಲ್ಲಿ ಮಾಡಿದ್ದಾರೆ, 1ನೇ ಸೆಂಚುರಿಯಲ್ಲಿ. ಸೊ ನೋಡುವ ನಾವು ಒಳಗಡೆ ಹೋಗಿ ಏನೆಲ್ಲ ಉಂಟಂತ. ಫುಲ್ ಒಡಿಶಿ ಟೈಪ್ ಆಫ್ ಆರ್ಕಿಟೆಕ್ಚರ್ ಎಲ್ಲ ಇಲ್ಲಿ ಯೂಸ್ ಮಾಡಿದ್ದಾರೆ. ಬನ್ನಿ, ಇಲ್ಲಿ ನೋಡಿ, ಇದು ಫುಲ್ ಇದು ಸ್ಯಾಂಡ್ ಸ್ಟೋನ್ ಅಂತ ನಾವು ಹೇಳ್ತೇವಲ್ಲ, ಅದರಲ್ಲಿ ಮಾಡಿದ್ದಾರೆ. ನಮ್ಮದು ಜಿಯಾಲಜಿಸ್ಟ್ ಯಾರಾದರೂ ಇದ್ರೆ ಅವರಿಗೆ ಅದರದ್ದು ಕರೆಕ್ಟ್ ಗೊತ್ತಾಗ್ಬೋದು. ನಮ್ಮ ಕಾಲೇಜಲ್ಲಿ ರೋಹಿತ್ ಸರ್ ಇದ್ರು, ಅವ್ರದ್ದು ನೆನಪಾಗ್ತದೆ. ಅವರು ಇಡ್ತಿದ್ರು. ಈಗ ಕಲ್ಲಿದು ಕೆತ್ತೆಲ್ಲ ನೋಡಿ ನೋಡಿ ತೆಗ್ದು ಮಾಡ್ತಿದ್ರು. ರೋಹಿತ್ ಸರ್ ನೀವು ನೋಡ್ತಿದ್ರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಬೇರೆ ಜಿಯಾಲಜಿಸ್ಟ್ನವರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ಪ್ರೇ ಮಾಡ್ಲಿಕ್ಕಿರುವಂತಹ ಟೆಂಪಲ್ ಅಲ್ಲ. ಅದನ್ನ ನಿಮ್ಗೆ ಒಂದು ಕ್ಲಾರಿಫೈ ಮಾಡ್ತೇನೆ. ಎಲ್ಲರೂ ಚಪ್ಪಲ್ ಹಾಕಿಕೊಂಡು ಓಡಾಡ್ತಿದ್ದಾರೆ. ಇದು ಒಂದು ಯುನೆಸ್ಕೋ ಪ್ರೊಟೆಕ್ಟೆಡ್ ಅಷ್ಟೇ. ಬನ್ನಿ ಮೇಲೆ ಹೋಗುವ. ಬ್ಯೂಟಿಫುಲ್ ಒಡಿಯಾ ಆರ್ಕಿಟೆಕ್ಚರ್ ಆಗಿರುವಂತಹ ನಮ್ದು ಸೂರ್ಯನ ಮಂದಿರ ಅಂತಲೇ ಕರೀಲಿಕ್ಕೆ ಆಗುವಂತಹ ಸನ್ ಟೆಂಪಲ್ ಅನ್ನ ನೋಡಿ ಇಲ್ಲಿ. ನಾನು ನೋಡ್ತೇನೆ ಆ ವೀಲ್ಸ್ ಎಲ್ಲಿ ಉಂಟು ಅಂತ ಹುಡುಕಿ ನಿಮಗೆ ಮತ್ತೆ ಅಲ್ಲಿ ಕವರೇಜ್ ಕೊಡ್ತೇನೆ. ನೋಡಿ, ಔಟ್ಸೈಡ್ ಫುಲ್ ಟೂರಿಸ್ಟ್ ಎಲ್ಲ ಇದ್ದಾರೆ. ಇವತ್ತು ಸಂಡೇ ಬೇರೆ ಬಂದಿದ್ದೇವೆ ನಾವು, ಹಾಗೆ ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ ಇದನ್ನ ಎಲ್ಲ. ನೋಡಿ ಆ ವೀಲ್ಸ್ ಎಲ್ಲ ಇಲ್ಲಿ ಉಂಟು, ಎಷ್ಟು ಚಂದ ಮಾಡಿದ್ದಾರೆ ಅಂತ ನೋಡಿ. ಒಂದೊಂದು ಸ್ವಲ್ಪ ಕ್ಲೋಸರ್ ಬೈ ಲುಕ್ಕಲ್ಲೇ ಹೋಗುವ. ಲೈಕ್ ಒಂದೊಂದು ನಮ್ಮದು ಸ್ಕಲ್ಪ್ಚರ್ ಎಲ್ಲ ಒಂದೊಂದು ಹೇಳ್ತದೆ. ಇಲ್ಲಿ ನೋಡಿ, ಬೇರೆ ಬೇರೆ ಟೈಪ್ ಆಫ್ ಸ್ಕಲ್ಪ್ಚರ್ ಎಲ್ಲ ಉಂಟು. ಲೈಕ್ ತುಂಬ ಡಿಫ್ರೆಂಟ್ ಉಂಟು. ಆ್ಯಕ್ಚುಲಿ ಹೇಳೋದಾದರೆ ಇದನ್ನು ಓದಲಿಕ್ಕೆ ಆ್ಯಕ್ಚುಲಿ ಟೈಮ್ ಬೇಕಾಗ್ತದೆ. ಲೈಕ್ ಎಲ್ಲ ಲೇಡೀಸಿದು ಚಿತ್ರೀಕರಣ, ಶಿಲ್ಪಿ ಎಲ್ಲ ಉಂಟು. ಅಲ್ಲಿ ನೋಡಿ ಒಂದು ಗೂಂಬೆಲ್ಲ ಕಾಣ್ತಾ ಉಂಟು ನಮಗೆ. ಇಲ್ಲಿ ನೋಡಿ ಚಕ್ರ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ.
ಒಂದೊಂದು ಇದನ್ನು ಸಹ ಆರ್ಕಿಟೆಕ್ಚರ್ ಅನ್ನು ಕೂಡ ಬಿಡ್ಲಿಲ್ಲ ಅವರು. ಅಂದಾಗೆ ನೋಡಿ ಇಲ್ಲಿ ಫುಲ್ ನಾವೀಗೊಂದು ರೌಂಡ್ ಹೋಗ್ತಿದ್ದೇವೆ. ಎಲ್ಲ ಕಡೆ ಈ ತರನೇ ಚಕ್ರ ಚಕ್ರ ತರವೇ ಡಿಸೈನ್ ಇದೆ. ನಾನು ಕೂಡ ಸಣ್ಣ ಎಲ್ಲಿ ಉಂಟು ಅಂತ ಹುಡುಕ್ತಾ ಇದ್ದೇನೆ. ಎಕ್ಸಾಕ್ಟ್ ಆಗಿ ಕಾಣಿದ್ರೆ ನಿಮಗೆ ಹೇಳ್ತೇನೆ. ಇದು ಓಕೆ, ಹಾಯ್ ಫ್ರೆಂಡ್ಸ್, ನಾನು ಸ್ವಲ್ಪ ಓದ್ಕೊಂಡು ಮತ್ತೆ ನಾನು ನಿಮಗೆ ಹೇಳ್ತಿದ್ದೇನೆ. ಇದು ಏನು ಹೇಳಿದರೆ, ಇದು ಫುಲ್ ಸನ್ಡೈಲ್ ಥರ ಇವರು ವರ್ಕ್ ಮಾಡ್ತಾರೆ ಅಂದರೆ ಸೂರ್ಯನ ಬೆಳಕು ಬೀಳುವ ಥರ ಮಾಡ್ತಿದ್ದಾರೆ. ಅದು ಈ ಸನ್ಡೈಲ್ ಅಲ್ಲ, ಆ ಕಡೆ ಒಂದಿದೆ, ಅದು ಸ್ಟ್ರೈಟ್ ಆಗಿ ಬರೋದು. ಇದರಲ್ಲಿ ನೀವು ನೋಡೋದಾದರೆ 8 ಮೇನ್ ಸ್ಟ್ರೋಕ್ಸ್ ಕಾಣ್ತದಲ್ಲ ನಿಮಗೆ, ಮತ್ತು ಇನ್ನೊಂದು ಸಣ್ಣ ಸಣ್ಣದೆಲ್ಲ ಇದೆ. ನೀವು ಕರೆಕ್ಟಾಗಿ ಝೂಮ್ ಹಾಕಿ ನೋಡಿದರೆ ಅಲ್ಲಿ 2 ಸ್ಟ್ರೋಕ್ಸ್ ಇದು ನಡುವೆ, ಅಂದರೆ 2 ಇದರ ನಡುವೆ 30 ಬೀಡ್ಸ್ ಇದೆ, ಸಣ್ಣ ಸಣ್ಣ ಬೀಡ್ಸ್ ಕಾಣ್ತದ. ಆ ಒಂದೊಂದು ಬೀಡ್ಸ್ ಅಂದರೆ 3 ನಿಮಿಷ ಅಂತ ಅರ್ಥ ಅಂತೆ. ಅದಾದ ನಂತರ ನಾನು ಅದೇ ನೋಡುವಾಗೆ ಇದು ಟೋಟಲ್ ಆಗಿ ಈ ಥರದ್ದು ಬೀಡ್ಸ್ ಟೋಟಲ್ ಆಗಿ ಇಡೀ 24 ವೀಲ್ಸ್ ಇದೆ ಟೋಟಲ್ ಆಗಿ ಎಂಟೈರ್ ಇದರಲ್ಲಿ. ಅಂದರೆ 24 ಹಾರ್ಸ್ ಇದು ಲೆಕ್ಕ ಅಂತ ಹೇಳ್ತಿದ್ದಾರೆ ಅವರು. ಮತ್ತು ಈ ಥರನೇ 7 ಒಂದೊಂದು ಸೈಡಲ್ಲಿ ಇದೆ, ಅಂದರೆ 7 ಡೇಸ್ ಆಫ್ ವರ್ಕ್, 7 ಡೇಸ್ ಇನ್ ಅ ವೀಕ್, ಅದು ಕೂಡ ಅವರು ಹೇಳ್ತಾ ಇದ್ದಾರೆ. ಮತ್ತು ಇದರಲ್ಲಿ ನಾನು ಓದಿದ ಹಾಗೆ ಲೈಕ್ ಎವ್ರಿ ಥಿನ್ನರ್ ಸ್ಪೋಕ್ಸ್, ಅಂದರೆ ಆ ಸಣ್ಣ ಸಣ್ಣ ಸಪುರದ ಸ್ಪೋಕ್ಸಿಂದ ಸ್ಪೋಕ್ಸಿಗೆ ಹೋಗುವಾಗ 1.5 ಗಂಟೆ ಅಂತ ಅರ್ಥ, ಇನ್ನೊಂದು 3 ಗಂಟೆ ಅಂತ ಅರ್ಥ. ಇಲ್ಲಿಂದ ಬಂದದ್ದು ಇಲ್ಲಿ ತನಕ ಮಾತ್ರ ಇವರು ಮಧ್ಯಾಹ್ನದ ಅಂದರೆ ಸನ್ ರೈಸ್ ಅಂದರೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತ ತನಕ ಈ ಜಾಗದಿಂದ ಈ ಜಾಗ ತನಕ ಇವರು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಗಂಟೆ ನಾನು ಹೇಳಿದಲ್ಲ 3 ಗಂಟೆ ಥರ ಆ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತು ಮೇಲೆ ಕಡೆದು ಬೇರೆ ಥರ. ಬಂದ್ವಲ್ಲ ಹೋಟೆಲಿಗೆ, ಅದರ ಹತ್ತಿರನೇ ಈ ಪ್ಲೇಸ್ ಇದೆ. ಇಲ್ಲಿ ನಮಗೆ ಕೊನಾರ್ಕ್ ಸನ್ ಟೆಂಪಲ್ ಇದು ಬಗ್ಗೆ ಎಲ್ಲ ಒಂಥರ ಶೋ ಇದೆ ಅಂತೆ, ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. 50 ರುಪೀಸ್ ಪರ್ ಟಿಕೆಟ್, ಇವರು ಟಿಕೆಟ್ ಮಾಡಲಿಕ್ಕೆ ಹೋಗಿದ್ದಾರೆ ನೋಡಿ. ಅದು ಸೇಮ್ ವೀಲ್ಸ್ ಎಲ್ಲ ಇಲ್ಲಿ ಕೂಡ ಹಾಕಿದ್ದಾರೆ ನೋಡಿ. ಇಲ್ಲಿ ಶೋ ಇದೆ ಅಂತೆ, 15 ಮಿನಿಟ್ಸ್ ಶೋ. ಅದು ಟೆಂಪಲ್ ಇದ್ದು ಸ್ವಲ್ಪ ಹಿಸ್ಟ್ರಿ ಏನಾದರೂ ಎಕ್ಸ್ಪ್ಲೈನ್ ಮಾಡುವುದು. ಸೊ ಒಬ್ಬರಿಗೆ 50 ರುಪೀಸ್. ಸೊ ತಗೊಂಡು ನೋಡುವ, ಒಳಗೆ ಹೋಗುವ, ಏನಾದರೂ ಮಾಡ್ಲಿಕ್ಕೆ ಆಗ್ತದ, ಶೂಟ್ ಮಾಡ್ಲಿಕ್ಕೆ ಆಗಿದ್ರೆ ಸ್ವಲ್ಪ ಮಾಡ್ತಾರೆ, ಇಲ್ಲಾಂದರೆ ನಾವು ಹೇಳ್ತೇವೆ ಬನ್ನಿ. ಒಳಗಡೆ ಫುಲ್ ಏರ್ ಕಂಡೀಷನ್ ಇದೆ, ಹೊರಗಡೆ ನಮಗೆ ಸುಸ್ತಾಗಿತ್ತು ಆ್ಯಕ್ಚುಲಿ ಹೇಳೋದಾದರೆ. ಈಗ ಇಲ್ಲಿ ಸ್ವಲ್ಪ ಖುಷಿ ಆಯಿತು. ಓ, ಇಲ್ಲಿ ತುಂಬ ಉಂಟು ಥಿಂಗ್ಸ್ ಎಲ್ಲ ನೋಡಲಿಕ್ಕೆ. ನೋಡಿ ಇಲ್ಲಿ ಸನ್ ಟೆಂಪಲ್ ಇದು ಕಂಪ್ಲೀಟ್ ವ್ಯೂ ತೋರಿಸ್ತಾ ಇದ್ದಾರೆ. ಓ, ಇದು ಮೇಲೆದು ನಮಗೆ ಮೇನ್ ಆಕಾರ ನಾವು ನೋಡಲೇ ಇಲ್ಲ ಹಾಗೆ ಹೇಳೋದಾದರೆ. ನೋಡಿ ಫುಲ್ ಒಂದು ವ್ಯೂ. ನಾವಾಗ ಈಗ ನಾನು ತೋರಿಸಿದೆಲ್ಲ ನಿಮಗೆ, ಅಲ್ಲಿ ಹಾಗಿತ್ತು ಟೆಂಪಲ್ ಅಂತ. ಇದು ಈಗ ಉಳಿದಿರುವಂತಹ ಟೆಂಪಲ್ ಇಷ್ಟೇ, ಸನ್ ಟೆಂಪಲ್. ಅದೇ ನಾನು ಅಂದ್ಕೊಳ್ತಿದ್ದೆ ಯಾಕೆ ನಮಗೆ ಅದು ಮೇಲ್ಪಾಟ ಎಲ್ಲ ಕಾಣಲಿಲ್ಲ ಅಂತ. ನೋಡಿ ಇಷ್ಟೇ ಇರೋದು ಈಗ, ಅದನ್ನೇ ಇಲ್ಲಿ ಮೊನೊಲಿಥಿಕ್ ಆಗಿ ತೋರಿಸಿದ್ದಾರೆ. ಎಷ್ಟು ಪಾರ್ಟ್ ರಿಮೇನಿಂಗ್ ಆಗಿದೆ ನೋಡಿ. ಅಷ್ಟೇ ದೊಡ್ಡ ದೊಡ್ಡ ನಮ್ಮದು ಆರ್ಕಿಟೆಕ್ಚರ್ ಎಲ್ಲ ಭಾಷೆಲದವರು ಬೇರೆ ಜಾಗದಿಂದ ಬಂದು ನಮ್ಮದು ದೇವಸ್ಥಾನ ಎಲ್ಲ ಹೊಡೆದಾಕಿದ್ದಾರೆ. ಹೇಳ್ತಿದ್ದೆ ಅದು 1984 ಮಾನ್ಯುಮೆಂಟ್ ಲಿಸ್ಟೆಡ್ ಆಸ್ ದ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಬೈ ಯುನೆಸ್ಕೋ ಅಂತ. ಯುನೆಸ್ಕೋದವರೇ ಇದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಇದು ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಅಂದರೆ ಇಂಡಿಯಾದವರೇ ಪ್ರಿಸರ್ವ್ ಮಾಡ್ತಿರೋದು, ಬಟ್ ಅವರದು ಇದು ಮಾನ್ಯುಮೆಂಟ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಪ್ಲ್ಯಾನ್ ಎಲ್ಲ ಉಂಟು ಇದರಲ್ಲಿ. ಸನ್ ಟೆಂಪಲ್ ಇದು ಕಂಪ್ಲೀಟಾಗಿ ಯಾರಾದರೂ ಆರ್ಕಿಟೆಕ್ಚರ್ ಸ್ಟೂಡೆಂಟ್ ಇದ್ದರೆ ಅವರಿಲ್ಲಿ ಬರಲೇಬೇಕು. ಮುಂಚೆ ಎಲ್ಲ ಇಲ್ಲಿ ಸೂರ್ಯನನ್ನೇ ದೇವರಾಗಿ ಪೂಜಿಸ್ತಾ ಇದ್ರು. ಇದು ಮಧ್ಯಾಹ್ನದ ಸೂರ್ಯ ಅಂತೆ, ಅದು ಬೆಳಿಗ್ಗೆದು ಸೂರ್ಯ ಅಂತೆ. ಇದು ಪಿಕ್ಚರ್ ಅಂತೆ, ಅಂದರೆ ಸಂಜೆಯ ಕಾಲದಲ್ಲಿ. ಭಾರಿ ಸೂಪರ್ ಉಂಟು ಈ ಪ್ಲೇಸ್. ಹತ್ತಿಗೆಯಲ್ಲಿ ಕೂತ್ಕೊಂಡು ಬೆಸ್ಟ್ ಆಯ್ತಲ್ಲ. ಅರುಣಾ ಸ್ತಂಭ ಅಂತೆ ಮೇಲೆ ತನಕದು. ಇದೆಲ್ಲ ಇವರು ಕಳಿಂಗ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಬೇಸಿಸ್ ಅಲ್ಲಿ ಮಾಡಿರೋದು ಎಲ್ಲ. ನೋಡಿ ಇದು ನಾಟ್ಯ ಮಂದಿರ ಅಂತ ಇದನ್ನು ಕರೀತಿದ್ದಾರೆ. ಪ್ಲಾನ್ ಮುಂಚೆ ನಾನು ಹೇಳಿದಲ್ಲ ಹೇಗಿತ್ತು ಆ್ಯಕ್ಚುಲಿ ಸನ್ ಟೆಂಪಲ್, ಈಗೆಲ್ಲ ಅರ್ಧಂಬರ್ಧ ಹೋಗಿ ಹೇಗೆ ಆಗಿದೆ ಅಂತ ನೋಡ್ಬೋದು. ನೋಡಿ ಎಲ್ಲ ಪ್ಲ್ಯಾನ್ ಎಲ್ಲ ಪ್ರಾಪರ್ ನಿಮಗೆ
ಇದೆ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ನವ್ರು ಮಿಸ್ ಮಾಡಬೇಡಿ, ಸಿವಿಲ್ ಮತ್ತು ಆರ್ಕಿಟೆಕ್ಚರ್. ಹೊರಗಡೆ ಎಲ್ಲ ಇದು ಮೂರ್ತಿ ಇದೆಲ್ಲ ಎಲ್ಲ ಇದು ಸಂರಕ್ಷಣೆ ಮಾಡಿ ತರಲಿಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಎಲ್ಲ ಹೆಸರು ಎಲ್ಲ ಬರೆದಿದ್ದಾರೆ ನೋಡಿ ಇಲ್ಲಿ. ಎಲ್ಲ ತಕೊಂಡು ಈ ಒಂದು ಜಾಗದಲ್ಲಿ, ಅಂದರೆ ಮೋಸ್ಟ್ಲಿ ಮಳೆ ಗಾಳಿ ಆ್ಯಸಿಡ್ ರೈನ್ ಇದೆಲ್ಲ ನಮಗಿರೋದ್ರಿಂದ ಈ ಮೂರ್ತಿದೆಲ್ಲ ಸ್ಕಲ್ಪ್ಚರ್ ಹಾಳಾಗ್ತದೆ ಅಂತ ಇರ್ಬೋದು. ಇಲ್ಲಿ ಎಲ್ಲ ತಂದು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ, ಅಲ್ಲಿ ಉಳ್ದದನ್ನೆಲ್ಲ ಮೇ ಬಿ ನೋಡಿ ಎಲ್ಲ ಇದರಲ್ಲಿ ಉಂಟು. ಇವತ್ತು ನನಗೆ ಆರ್ಕಿಟೆಕ್ಚರ್ ಒಂದು ಅರ್ಥ ಆಗೋದಿಲ್ಲ, ಒಂದಿಷ್ಟು ಜನರಿದ್ದಾರೆ ಇದರಲ್ಲಿ. ಇದು ಎಂತ ಆ್ಯಕ್ಚುಲಿ ಇದು ಶೋಯಿಂಗ್ ಆಚಾರ್ಯ ಅವ್ರ ಗುರು ಎಂಗೇಜ್ ಇನ್ ಟೀಚಿಂಗ್ ಅಂತೆ. ಓಕೆ, ಇದು ಈ ಪರ್ಸನ್ ಟೀಚರ್, ಇದೆಲ್ಲ ಸ್ಟೂಡೆಂಟ್ಸ್ ಏನೋ ಹೇಳಿಕೊಡೋದಂತೆ, ಟೀಚಿಂಗ್ ಅಂತ ಬರ್ದಿದೆ ಇಲ್ಲಿ. ಬರ್ದಿದ್ದನ್ನು ನಾನು ಓದಿದ್ದೇನೆ, ಬೇರೆ ಎಂತ ಇಲ್ಲ ನೋಡಿ. ಇದು ಬಿಯರ್ಡ್ ಎಸ್ಥೆಟಿಕ್ ಅಂತ ಎಲ್ಲ ನಮ್ಮ ಚೈನಿಗಳಾಗಿ ಕಾಣ್ತದೆ ಇದು. ಎಲ್ಲ ಆರ್ಕಿಟೆಕ್ಚರ್ ತುಂಬ ಚಂದ ಉಂಟು. ಓಕೆ, ಹಾಯ್. ಟೆಂಪಲಿನ ಬಗ್ಗೆ ನಾನು ನಿಮಗೊಂದು ಸಣ್ಣ ರೀತಿಯಲ್ಲಿ ಸ್ಟೋರಿ ಹೇಳುವ ಅಂತ. ಇದು ಆ್ಯಕ್ಚುಲಿ ಓಲ್ಡ್ ಸೂರ್ಯ ಮಂದಿರ್ ಈ ಥರ ಇತ್ತು ಅಂತ. ಮೊದಲು ನರಸಿಂಹ ರಾಜ ಒಟ್ಟು, ಅವನು ಕಳಿಂಗದು ಡೈನಾಸ್ಟಿಯ ಒಂದು ರಾಜ ಆಗಿರುವವನು ಈ ಥರದ ಒಂದು ಮಂದಿರವನ್ನು ಕಟ್ಟಿದ್ದಾನೆ. ಇದರಲ್ಲಿ ಎಂಥ ಸಣ್ಣ ಸ್ಟೋರಿ ಅಂತ ಹೇಳಿದರೆ, ಕೃಷ್ಣನ ಮಗ ಸಾಂಬ ಅವರು ಒಂದು ಲೆಪ್ರಸಿ ಅಂತ ಒಂದು ಕಾಯಿಲೆ ಅವರಿಗೆ ಖರ್ಚಾಗಿ ಬಂದಿತ್ತಂದರೆ, ಕುಷ್ಠರೋಗದ ಒಂದು ಶಾಪ ಸಿಕ್ಕಿತ್ತು ಕೃಷ್ಣನಿಂದ. ಆ ಶಾಪವನ್ನು ವಿಮೋಚನೆಗೊಳಿಸಲಿಕ್ಕೋಸ್ಕರ ಅವನು 12 ವರ್ಷ ಸೂರ್ಯನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಆ ಶಾಪ ಗ್ರಹಣೆ ಆಯ್ತಂತೆ. ಅದಾದ ನಂತರ ಈ ಒಂದು ಸ್ಟೋರಿ, ಇದು ಒಂದು ಮಂದಿರವನ್ನು ಅವನು ಅಲ್ಲಿ ಸಣ್ಣ ರೀತಿಯಲ್ಲಿ ಕಟ್ಟಿ ಅಲ್ಲಿ ಆರಾಧಿಸ್ತಿದ್ದ. ಈ ಕಥೆಯನ್ನು ಕೇಳಿದ ನರಸಿಂಹ ತಾಯಿಯಿಂದ ಕೇಳಿದ ಕಥೆಯನ್ನು ಕೇಳಿ ಈಗ ಒಂದು ಮಂದಿರ, ತಾಯಿಯ ಆಸೆಯಂತೆ ಮಂದಿರ ನಿರ್ಮಿಸಲಿಕ್ಕೋಸ್ಕರ ಈ ಮಂದಿರವನ್ನು ನಿರ್ಮಿಸಿದೆ. ಈ ಮಂದಿರದಲ್ಲಿ ಕಟ್ಟದಲ್ಲ ನಡುವಿನಲ್ಲಿ ನಾನು ಹೇಳಿದ ಹಾಗೆ ಆ ಕಲಶ ನಿಮಗೆ ಕಾಣಿಸ್ತಿದೆಯಲ್ಲ, ದೇವಸ್ಥಾನ ತುತ್ತ ತುದಿಯಲ್ಲಿರುವ ಕಲಶ. ಈ ಹುಡುಗ ಇದ್ದಾನೆ ಧರ್ಮಪಾದ ಎಂಬುವ ಹುಡುಗ, 12 ವರ್ಷದ ಹುಡುಗ, ಆ ಕಲಶವನ್ನು ಸ್ಥಿರವಾಗಿ ದೇವಸ್ಥಾನದ ಮೇಲೆ ಇಟ್ಟಿದ್ದಾನೆ. ಹಾಗೆ ಇಡುವಾಗ ಏನಾಗ್ತದೆ ಹೇಳಿದರೆ, ಒಳಗೆ ಇರುವ ಸೂರ್ಯನ ಮೂರ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಯಸ್ಕಾಂತದ ಒಂದು ಆ ಮೂರ್ತಿ ಮೇಲಕ್ಕೆ ಎಳೆದು ಗಾಳಿಯಲ್ಲಿ ತೇಲುವಂತೆಯೇ ಕಾಣ್ತಾ ಇತ್ತಂತೆ ಒಳಗಡೆಯಿಂದ ನೋಡಿದರೆ. ಆದರೆ ಆ ಮ್ಯಾಗ್ನೆಟ್ ಅಂದರೆ ಆ ಮೇಲೆಯ ಆ ಒಂದು ಕಲಶವನ್ನು ಕುತ್ಕೊಳ್ಳಿಸ್ಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯವಾಗಲಿಲ್ಲ. ಆದರೆ ಆ ಹುಡುಗ ಅದನ್ನು ಸಾಧ್ಯ ಮಾಡಿ ಕೊಟ್ಟಿದ್ದ. ಆ ಹುಡುಗ ಸಾಧ್ಯ ಮಾಡಿದ್ದನ್ನು ನೋಡಿ ಬಾಕಿ ಶಿಲ್ಪಿಗಳೆಲ್ಲರೂ ಟೆನ್ಷನಲ್ಲಿದ್ದರು. ಲೈಕ್ ನಾವೀಗ ರಾಜನ ಎದುರಲ್ಲಿ ಇದನ್ನು ಹೇಳಿದರೆ ನಮ್ಮನ್ನು ರಾಜ ಕೊಲೆ ಮಾಡ್ತಾನೆ ಅಂತ ಹೆದರಿ ಇದ್ರು. ಅಷ್ಟೊತ್ತಿಗೆ ಆ ಹುಡುಗನಿಗೆ ಈ ವಿಷಯ ಎಲ್ಲ ಅರಿತು ಅವನೇನು ಮಾಡಿದ ಹೇಳಿದರೆ, ಮೇಲೆ ಹೋಗಿ ದೇವಸ್ಥಾನದ ಮೇಲಿಂದ ಚಂದ್ರಭಾಗ ನದಿಗೆ ಹಾರಿ ಅವನ ಪ್ರಾಣವನ್ನು ಕಳೆದುಕೊಂಡ. ಇದು ಅದರ ಸ್ಟೋರಿ ಅಂತ ಹೇಳಿ ನಾವು ಈಗ ಒಳಗಡೆ ಒಂದು ದೃಶ್ಯವನ್ನು ನೋಡಿ ಬಂದ್ವಲ್ಲ, ಅದರಲ್ಲಿ ನಮಗೆ ಗೊತ್ತಾದದು. ನಾನೊಂದು ರಿಸರ್ಚ್ ಪೇಪರಲ್ಲಿ ನೋಡುವಾಗ ಏನು ಗೊತ್ತಾಯ್ತು ಹೇಳಿದರೆ, ಆ ಕಲಶ ಇದೆಯಾ ನೋಡಿ, ಅದು 52 ಟನ್ ಇದು ಕಲಶ ಅಂತೆ. ಅದರಲ್ಲಿ ಲೋಡ್ ಸ್ಟೋನ್ ಎಂಬ ಒಂದು ಮ್ಯಾಗ್ನೆಟಿಕ್ ಥಿಂಗ್ ಇತ್ತಂತೆ, ಅಂದರೆ ಒಂದು ಮಿನರಲ್ ಇದು ಕಾಂಪೋಸಿಷನ್ ಆಗಿರುವಂತಹ ಒಂದು ಇದರಲ್ಲಿ ಮಾಡಿರೋದು ಆ ಕಲಶ. ನಾನೀಗ ಹೇಳಿದೆ ನೋಡಿ, ಅದು ಪರ್ಫೆಕ್ಟಾಗಿ ನಿಲ್ಲಿಸಿದಾಗ ಗಾಳಿಯಲ್ಲಿ ಅದು ತೇಲ್ತಾ ಇದ್ದದು. ಆ ಒಂದು ಸೈಂಟಿಫಿಕ್ ಟೆಕ್ನಾಲಜಿ ಆ ಕಾಲದಲ್ಲೇ ಯೂಸ್ ಮಾಡಿದ್ರು. ಇವನ್ ಕಂಪ್ಲೀಟ್ ಸ್ಟ್ರಕ್ಚರಲ್ ಥಿಂಗನ್ನು ಕೂಡ ಈಗ ಕೂಡ IITಯಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದಾರಂತೆ. ಲೈಕ್ ಎಲ್ಲ ಬ್ರಿಕ್ಸ್ ಅನ್ನೆಲ್ಲ ಅವರು ಲೇ ಮಾಡಿದೆಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ಲೇ ಮಾಡಿದಾರಂತೆ ಎಲ್ಲ ಬ್ರಿಕ್ಸ್ ಅನ್ನೆಲ್ಲ ಒಂದೊಂದು. ಹೀಗೆ ಈ ಗಾಳಿಯಲ್ಲಿ ತೇಲ್ತಿದ್ದ ಈ ಸೂರ್ಯ ದೇವನ ಒಂದು ಪ್ರತಿಮೆ ಏನಿತ್ತು ಅದು ಬಹಳಷ್ಟು ವರ್ಷಗಳು ತನಕ ಹಾಗೆ ನಿತ್ತಂತೆ. ಮತ್ತೆ ಅಲ್ಲಿ ಪೋರ್ಚುಗೀಸ್ನವರೆಲ್ಲ ಯಾವಾಗ ನಮ್ಮ ಇದು ದೇಶದ ಒಳಗೆ ಬಂದರು, ಅವರು ಇನ್ವೇಡ್ ಮಾಡುವಾಗ ಅವರ ಕಂಪಸ್ಸಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಅದನ್ನು ಹಾನಿ ಮಾಡಿದ್ದಾರೆ. ಈಗ ಇದನ್ನೆಲ್ಲ ನೀವು ಕತೆ ಕೇಳಿದ ಬಳಿಕವೂ ಸಹ ನಿಮಗೆ ಏನಾದರೂ ಒಂದು ಕತೆ ಇದಕ್ಕಿಂತ ಜಾಸ್ತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲವನ್ನು ಕೊಡಬೇಕಾಗಿ ಸಹ ಕೇಳಿಕೊಳ್ಳುತ್ತಿದ್ದೇನೆ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿದೆ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನಿಂದ ನಮಗೆ ತುಂಬ ಬಲ ಬರ್ತದೆ ಇಂಥದ್ದೆಲ್ಲ ವೀಡಿಯೋಸ್ ಮಾಡಲಿಕ್ಕೆ, ಹೆಚ್ಚು ನಮ್ಮ ಸಂಸ್ಕೃತಿ ಬಗ್ಗೆ ಕಲೀಲಿಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಮಾತ್ರ ಒತ್ತುವುದನ್ನು ಮರಿಬೇಡಿ. ಹಾಗೂ ಲೈಕ್ ಮಾಡಿ, ಆದಷ್ಟು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಬಾಯ್ ಬಾಯ್.